ಮೈಸೂರು ಅರಮನೆಗೆ ಸುಸ್ವಾಗತ. ಜಗದ್ವಿಖ್ಯಾತ ಮೈಸೂರು ಅರಮನೆಯ ಮುಂದೆ ನೀವಿದ್ದೀರಿ. ಮೈಸೂರು ಬರೀ ಸ್ಥಳವಲ್ಲ, ಬರೀ ಹೆಸರಲ್ಲ, ಇದು ರಾಜರ ಸಂಸ್ಕೃತಿಯ ತವರು, ರಸಿಕತೆಯ ಬೀಡು, ಸದಭಿರುಚಿಯ ಸಂಕೇತ. ಮೈಸೂರು ಅರಮನೆ ನಮ್ಮ ಇತಿಹಾಸದ ಭವ್ಯ ಪ್ರತಿನಿಧಿ. ನೀವೀಗ ನೋಡುತ್ತಿರುವುದು ಹೊಸ ಅರಮನೆ. ಮೈಸೂರು ರಾಜರ ಅರಮನೆಯ ಹಿಂದೆ 550 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ದೇವಿ ಚಾಮುಂಡಿ, ತಾಯಿ ಕಾವೇರಿಯೇ ಇದಕ್ಕೆ ಸಾಕ್ಷಿ. ಮಹಾಕಾಳಿ, ಲಕ್ಷ್ಮಿ, ಸರಸ್ವತಿ, ತ್ರಯಂಬಿಕೆಯ ತ್ರಿಪುರ ಸ್ವರೂಪಳಾದ ಶ್ರೀ ಚಾಮುಂಡಿ ನಮ್ಮ ನಂಬುಗೆಯ ದಿವ್ಯ ಪ್ರತಿನಿಧಿ. ಮೈಸೂರು ಇತಿಹಾಸದ ಆದಿ, ಮಧ್ಯ, ಅಂತ್ಯ ಎಲ್ಲವೂ ತಾಯಿ ಚಾಮುಂಡಿಯೇ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ವೈಮಾನಿಕ ಭೂಮಾರ್ಚಿತ ಕೋಮಲ ಕರಪಾದೆ, ಸೀಮಾತ್ರಿತ ಭೂಮಾಸ್ಪದೆ ಕಾಮಿತ ಫಲದೆ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯ ಜಾಕ್ಷಿ ಶಂಕರೀಶ್ವರಿ. ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ. ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ. ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ. ಅವನ ಹೆಸರು ಮಹಿಷ. ಅವನು ಅತ್ಯಂತ ಕ್ರೂರಿಯಾಗಿದ್ದ, ಜನಕಂಟಕನಾಗಿದ್ದ. ಮಹಿಷನಿಗೆ ತಾನು ಅಮರನಾಗಬೇಕು ಎಂಬ ಆಸೆಯಾಯಿತು. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ. ಅವನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಭಕ್ತಾಗ್ರೇಸರ ಮಹಿಷಾಸುರ, ಏಳು, ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ಧನ್ಯೋಸ್ಮಿ, ಧನ್ಯೋಸ್ಮಿ ಕೈಲಾಸಪತೆ, ಧನ್ಯೋಸ್ಮಿ. ಏಳು ವತ್ಸ, ಏಳು. ಇಷ್ಟಾರ್ಥ ಸಿದ್ಧಿರಸ್ತು. ಬೇಕಾದವರ ಕೇಳಿಕೋ. ದೇವ, ಅತಳ ವಿತಳ ಪಾತಾಳದಲ್ಲಿರುವ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸದಂತೆ ವರ ನೀಡು ತಂದೆ, ವರ ನೀಡು. ತಥಾಸ್ತು. ಮಹಿಷ ಇಲ್ಲಿಯವರೆಗೆ ಜನಕಂಟಕನಾಗಿದ್ದ, ಈಗ ದೈವಕಂಟಕನೂ ಆದ. ಶರಣು, ಶರಣು ನಿನಗೆ. ಪಶುಪತಿ ದೇವ, ರಕ್ಷಿಸು ಗಂಗೆ, ರಕ್ಷಿಸು. ಕೈಲಾಸಪತಿ, ಈ ಮಹಿಷನ ಅಟ್ಟಹಾಸ ಆಕ್ರಮಣವನ್ನು ನಾವು ತಾಳಲಾರೆವು. ಕಾಪಾಡು, ನಮ್ಮನ್ನು ಕಾಪಾಡು.
ನಾನು ಅಸಹಾಯಕ. ನಾನು ವರ ಕೊಡಬಲ್ಲನೇ ಹೊರತು ಹಿಂದಕ್ಕೆ ಪಡೆಯಲಾರೆ. ಸಾವು ಬಾರದೆ ಇರುವುದು ಗಂಡಸಿಂದ, ಪ್ರಾಣಿಯಿಂದ. ಆದರೆ ಹೆಣ್ಣಿನಿಂದ ಬರಬಾರದೆಂದಿಲ್ಲ. ಪಾರ್ವತಿ ಶಕ್ತಿಯ ಅವತಾರ. ಅವಳನ್ನು ಪ್ರಾರ್ಥಿಸಿ ನಿಮ್ಮ ಶಕ್ತಿಯನ್ನೆಲ್ಲ ಅವಳಿಗೆ ಧಾರೆ ಎರೆಯಿರಿ. ಅನಾಥ ರಕ್ಷಕಿ, ಬೃಹನ್ನಾಯಕಿ, ಜಗನ್ಮಾತೆ, ಕಾಪಾಡು ತಾಯೇ, ಕಾಪಾಡು. ದೇವತೆಗಳು ನನ್ನನ್ನು ಪ್ರಾರ್ಥಿಸುವಂತಹ ಕಾರಣವಾದರೂ ಏನು? ಮಾತೆ, ರಕ್ಷಿಸು. ನಾವು ಮಹಿಷನ ಉಪಟಳವನ್ನು ತಡೆಯಲಾರೆವು. ದೇವಿ, ನೀನು ಶಕ್ತಿಯ ಅಪರಾವತಾರ. ನೀನು ಮಾತ್ರ ಮಹಿಷನನ್ನು ವಧಿಸಲು ಸಾಧ್ಯ. ಸ್ವಾಮಿ, ತಮ್ಮ ಚಿತ್ತ. ನಾನು ಚಾಮುಂಡಿಯ ರೂಪದಲ್ಲಿ ಮಹಿಷನನ್ನು ವಧಿಸುತ್ತೇನೆ. ನಿನ್ನ ಕಳೆಗಾಲ ಸಮೀಪಿಸುತ್ತಿದೆ. ಜಯ ಜಯ ದುರ್ಗೆ, ಜಯ ಜಯ ಚಾಮುಂಡಾಂಬಿಕೆ, ಜಯ ಜಯ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮಹಿಷನನ್ನು ವಧಿಸಿದಳು. ಅವಳ ರೌದ್ರ ರೂಪವನ್ನು ನೋಡಿದ ದೇವತೆಗಳು ನಡುಗಿ ಹೋದರು. ಶಾಂತ ರೂಪನೆಯಾಗುವಂತೆ ಪ್ರಾರ್ಥಿಸಿದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ವೇಷಿನಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ. ಚಾಮುಂಡಿ ಪ್ರಾರ್ಥನೆಯಿಂದ ಸಂತುಷ್ಟಳಾದಳು. ಶಾಂತ ರೂಪ ತಳೆದಳು. ಮೈಸೂರು ಚಾಮುಂಡಿಯಾದಳು. ಬೆಟ್ಟದ ಮೇಲೆ ನೆಲೆಸಿದಳು. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೆಯ ಶತಮಾನ. ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಡುವಂತೆ ಒತ್ತಡ ಹೇರತೊಡಗಿದ. ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ಳದಿದ್ರೆ ಬಲವಂತವಾಗಿ ಹೊತ್ಕೊಂಡು ಹೋಯ್ತೀನಿ. ಚಾಮುಂಡಾಂಬೆ, ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥ ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ಮೈಸೂರಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ಸರ್ವ
ದಿವ್ಯಾನಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ವಿವದನ್ಯದಾಸ್ತೆ. ಮಂಗಳಾರತಿ ತಗೊಳ್ಳಿ. ಯಾರೋ ಹೊಸಬರು ಅಂತ ಕಾಣುತ್ತೆ. ಪ್ರಣಾಮಗಳು. ನನ್ನ ಹೆಸರು ಯದುರಾಯ. ಇವನು ನನ್ನ ಕಿರಿಯ ಸೋದರ, ಹೆಸರು ಕೃಷ್ಣರಾಯ. ಪ್ರಣಾಮಗಳು ಜಂಗಮರೇ. ಸಂತೋಷ. ಪ್ರಸಾದ ಸ್ವೀಕರಿಸಿ. ನಾವು ಯದುಕುಲ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ. ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ. ಓಹೋ, ಧಾರಾಳವಾಗಿ. ಕೋಡಿ ಭೈರವನ ಸಾನ್ನಿಧ್ಯ, ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಪೂಜ್ಯರೇ, ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂದು ಹೇಳಲಿ, ಇಲ್ಲಿಯ ರಾಜಮನೆತನಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಹದಿನಾಡೇ ಹಲಬುತ್ತಿದೆ. ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿದರು. ಯದುರಾಯ ಕೃಷ್ಣರಾಯ ಇದರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ನಿರ್ಧರಿಸಿದರು. ರಾಜಮಾತೆಗೆ ನಮ್ಮ ಪ್ರಣಾಮಗಳು. ನಾವು ಯದುಕುಲ ವಂಶಸ್ಥರು. ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ. ಮೊದಲಿಗೆ ಒಪ್ಪಿರುವುದಾಗಿ ಮಾರನಾಯಕನಿಗೆ ಸುದ್ದಿ ಕಳಿಸಿ, ಮುಂದಿನ ಹುಣ್ಣಿಮೆಯೇ ಅವನ ಮಾರನ ಹೋಮವಾಗಲಿ. ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು. ಹುಣ್ಣಿಮೆ ಬಂದಿತು. ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಸದಿನಾಡಿಗೆ ಹೊರಟಿತು. ಯದುರಾಯ ಕೃಷ್ಣರಾಯ ವೇಷ ಮಾಡಿಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಮಾರನಾಯಕ ತನ್ನದೇ ಆಮೋದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ನನ್ನ ಪ್ರಾಣ ಉಂಟು. ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ಸಾವೇ ನಿನಗೆ ಸರಿಯಾದ ಶಿಕ್ಷೆ. ಕೂಡಲೇ ಕಾಲದ ಹಣ್ಣಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿತು. ನಾನು ಸಂಜೆಯ ರಕ್ಷಣೆಗೆ ಹೋಗುತ್ತಿದ್ದೇನೆ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯಗಳು. ಇದರಲ್ಲಿ ಕೃತಜ್ಞತೆಯಲ್ಲಿ ಬಂತು. ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಜಮ್ಮಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಬೇಕು. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಓಡಿ ಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿದ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ತಾಯಿ, ನೀವು ಯಾರು?
ಋತುರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ದರೆಯೆಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕಿಲ್ಲ ಸರಿಸಮಾನ, ಗಂಧ ಕುಸುರಿ ಸೊಬಗು ಗಂಧ ಪೆಟ್ಟಿ ಮೆರಗು ಸುತ್ತಮುತ್ತ ಸ್ವರ್ಣ ಸರಗು, ಬೆಳ್ಳುಳೆ ಮೇಲೆ ಸೊನ್ನ ಪಾಟ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು, ಕರಿಮರದ ಪಟ್ಟಿ ಬೆಳಗು ಮುದ್ದು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು, ಕರಿಮರದ ಪಟ್ಟಿ ಬೆಳಗು ಮುದ್ದು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು, ಋತುರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಜನಮನದ ಆಸೆ ವೈಭವದ ಪರೀಕ್ಷೆ ಲಾಂಛನದ ಸಿರಿಯ ಭರಸೆ, ಲಾಂಛನದ ಸಿರಿಯ ಭರಸೆ. ಮಾರ್ಚ್ 23ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದೆ. ವಿದ್ವತ್ತು, ರಸಿಕತೆ, ಸಾಹಸ, ಸಾಹಿತ್ಯ, ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ. ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ. ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು. ಮೈಸೂರು ರಾಜವಂಶದ ಬಲಭೀಮ ರಣಧೀರ ಎಂದೇ ಅವರು ಲೋಕಪ್ರಸಿದ್ಧಿ. ಮಲ್ಲಯುದ್ಧದಲ್ಲಿ ಪಕ್ಕದ ರಾಜ್ಯ ತಿರುಚನಾಪಳ್ಳಿಯಲ್ಲಿ ಒಬ್ಬ ಜಗಜಟ್ಟಿಯವನೇ. ಅವನನ್ನು ಯಾರೂ ಇಲ್ಲಿಯವರೆಗೂ ಸೋಲಿಸೋರಿಲ್ಲ. ಅವನು ತನ್ನ ಚಲನವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ.
ಮಾಡಬಹುದು. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳನ್ನು ಉಳಿಕೊಂಡ. ಚಿಕ್ಕದೇವರಾಜ ಒಡೆಯರು ಮದುವೆಯ ನಾಯಕ, ತಿರುಚಿನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ಸುಧಾರಣೆ ಇವರ ಮಹತ್ಸಾಧನೆ. 18 ಕಚೇರಿಗಳನ್ನು ತೆರೆದರು, ಅಂಚೆ ಪದ್ಧತಿ ಜಾರಿಗೆ ತಂದರು, ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯ ನಾಲೆ, ದೇವರಾಯ ನಾಲೆಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿಂಗರಾರ್ಯ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಚಿ ಹೊನ್ನಮ್ಮ, ಶಂಕರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ತಿರುಮಲಾಯ ತನ್ನ ಅಪ್ರತಿಮ ವೀರ ಚರಿತದಲ್ಲಿ ಚಿಕ್ಕದೇವರಾಯ ಶ್ರೀಮಂತ ಯದುಶೈಲ ಬಲ್ಲಭ ಪದಾಂಬೋಜ ಬೃಂದ ಶ್ರೀಮಂತ ಯದುಶೈಲ ಬಲ್ಲಭ ಪದಾಂಬೋಜ ಬೃಂದ ಗುಣಾರಾಮಂ ಪಶ್ಚಿಮ ರಂಗಧಾಮನಗರ ಈ
ಕಾವ್ಯ ಪ್ರತಿಭೆ ಅರಳತೊಡಗಿತು. ಹದಿವರೆಯ ಧರ್ಮ ಎಂಬ ಕಾವ್ಯ ಬರೆದನು. ಒಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಅವಳ ಕಾವ್ಯ ಕೇಳಬೇಕೆಂಬ ಆಸೆಯಾಯಿತು. ಬುದ್ಧಿ ಚಿಗುರೆಲೆ ತಾಂಬೂಲ ಸೊಗಸಾಗಿದೆ. ಹೊನ್ನೆ, ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತಿ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ. ತಮ್ಮ ಆಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ. ಅವರ ಕಾವ್ಯ ಜ್ಯೋತಿಯ ಮುಂದೆ ನಾನೊಂದು ಸುಳ್ಳು. ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಎಲ್ಲಿ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು. ಧನ್ಯರಾದೆ ಬುದ್ಧಿ. ತಮ್ಮಂಥ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಪೆಣ್ಣು ಪೆಟ್ಟವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು. ಪೆಣ್ಣು ಪೆತ್ತುದರಿಮದೆ ಪೆಸರಣಿಸಿ ತುಮಿಗೆ ಬಣ್ಣವೇರಿದು ಪಾಲ್ಗಡಲು. ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೂ ಪೆರ್ಚಿದನು. ಪೆಣ್ಣಿಂದೆ ಜನಕರಾಯ ಜಸವ ನಡೆದನು, ಪೆಣ್ಣನಿಂದಿಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ, ಓರೆದವಳು ಪೆಣ್ಣು. ಪೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಅದ್ಭುತ ಅದ್ಭುತ ಪದಪ್ರಯೋಗ. ಧನ್ಯ ಧನ್ಯ ಬುದ್ಧಿ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ಲೀಲಾರಸ. ಕನ್ನಡಕ್ಕೆ ಚಿಕ್ಕದೇವರಾಜ ಒಡೆಯರು ಲಿಖಿತ ಕಥೆಯಿದೆ. ಅದು ವರ್ಷಬೇರರಿಗೆ ಮೋಕ್ಷ ನೀಡುವುದು. ಅದನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡು ಶುದ್ಧದ ಉಂಗುರಗಳಿಂದ ತೀರಿಸಿದರೆ ಇಡೀ ಲೋಕವೇನು ನಾದಮಯವಾಗುತ್ತಿದೆ. ಹೀಗೆ ನಾದ ಯಾಕೆ ತಾಯಿ ಮೌನವಾದೆ? ಮುಂದುವರಿಸು. ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ. ಇತಿಹಾಸವೆಂಬುದು 7 ಬೀಳುಗಳ ಸಂಪುಟ. ಮುಂದುವರಿಸುತ್ತಾರೆ. 18ನೇ ಶತಮಾನದ ಮಧ್ಯಭಾಗ ಇಡೀ ಭಾರತದಲ್ಲಿ ಮುಘಲರು ಕ್ಷೀಣಿಸುತ್ತಿದ್ದರು. ಬ್ರಿಟಿಷರು ಮೇಲೇರಲು ಉಳಿಸುತ್ತಿದ್ದರು. ಪ್ರಬಲರಾದ ದಳವಾಯಿಗಳ ಕೈಯಲ್ಲಿ ಮೈಸೂರು ಇದಕ್ಕೆ ಹೊರತಾಗಿರಲಿಲ್ಲ. ಗಂಡಾಂತರ ಬಂದಿಲ್ಲ, ಬರುವಂತೆ ವರ್ತಿಸಬೇಡಿ. ಈ ರೀತಿ ಎಚ್ಚರಿಕೆ ಕೊಟ್ಟು ದುರ್ಬಂಧನದಲ್ಲಿರುತ್ತದೆ. ಹೀಗೆಲ್ಲ ಗಂಡನೆಯ ನಂಜರಾಜಯ್ಯನೇ ವಿಧಿಯ ವಿಪದ ಅಟ್ಟಹಾಸಕ್ಕೆ ಬಲಿಯಾದ. ತನಗರಿವಿಲ್ಲದಂತೆ ಐದನೆಂಬ ಯುವಕ ಮೈಸೂರು ಸಂಸ್ಥಾನ ಪ್ರವೇಶಿಸಲು ಮೈಸೂರಿನ ಇತಿಹಾಸ ಬೇರೆ ನಡೆಯಿತು.
ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು. ದಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು. 5 ಅಂತಸ್ತುಗಳ ಕಟ್ಟಡ ಅದು. ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಕವಿಗಳ ಸಾಹಿತ್ಯ ಸಂಗೀತಗಳ ಪೋಷಕರೂ ಆಗಿದ್ದರು. ತಾವೇ 20ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದರು. ಅವರ ಪ್ರಸಿದ್ಧ ಗ್ರಂಥ ಶ್ರೀತತ್ವನಿಧಿಯಲ್ಲಿ ಪ್ರಾಚೀನವಾದ 35 ರಾಗಗಳ ವಿವರಣೆ ಇದೆ. कैलास शृंगे विकच कमल पत्रैरर्चयन्ती महेशं करधृत घनवाद्या पीतवर्णायताक्षी सुकविभरीय मुक्ता भैरवी भैरवस्त्री ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಡಿನ ಪ್ರಪ್ರಥಮ ಇಂಗ್ಲಿಷ್ ಶಾಲೆ ರಾಜಾ ಸ್ಕೂಲ್ ಅನ್ನು ಆರಂಭಿಸಿದರು. ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ ಹರಿಕಾರರು. 1881ರಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಖ್ಯಾತಿ ಇವರದು. ಕೋಲಾರದ ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ತಿಪಟೂರು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ ಗಟ್ಟಿ ಮರವೆಂದರೆ ಅಗ್ನಿಯ ಕೆನ್ನಾಲಿಗೆಗಳು ಎತ್ತರ ಶಾಸಕರು. ಮರದ ಅರಮನೆ ಕೆನ್ನಾಲಿಗೆಗೆ ತುತ್ತಾಗಿ ಭಸ್ಮವಾಯಿತು. ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದರು. ರೆಸಿಡೆನ್ಸ್ ಆಗಿದ್ರೆ ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸು. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆರೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಆಭರಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಎಡ್ವಿನ್ಗೆ ಸೂಚಿಸುತ್ತೇನೆ. ಯಾರೀ ಹೆನ್ರಿ ಎಡ್ವಿನ್? ರೆಸಿಡೆನ್ಸ್ ಆಗಿದ್ರೆ ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೀಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಪರಿಗಣಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಎಡ್ವಿನ್ ಮೈಸೂರಿಗೆ ಬಂದರು. 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆ ರೂಪುಗೊಳ್ಳತೊಡಗಿತು. 245 ಅಡಿ ಉದ್ದ, 156 ಅಡಿ ಅಗಲದ ಭವ್ಯ ಕಟ್ಟಡ ನಿಧಾನವಾಗಿ ಮೇಲೆದ್ದು
ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಡೀ ದೇಶದಲ್ಲಿ ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ ಅವರು. ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ, ಭದ್ರಾವತಿ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಆಕಾಶವಾಣಿ ಪ್ರಾರಂಭ, ಮೈಸೂರು ಅರಸೀಕೆರೆ ರೈಲು ಮಾರ್ಗ, ವಯಸ್ಕರ ಶಿಕ್ಷಣ, ನಾಡಿನಾದ್ಯಂತ ಗ್ರಂಥಾಲಯಗಳು, ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ. ಹೀಗೆ ಅವರ ಸಾಧನೆ ಒಂದೇ ಎರಡೇ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು. ಸಾವಧಾನ್, ಜಿ ಹುಜೂರ್ ಆಗಮಿಸುತ್ತಿದ್ದಾರೆ. ಸಾವಧಾನ್. ಪ್ರಭು, ವಿಶ್ವೇಶ್ವರಯ್ಯನವರು ನಮ್ಮ ಭೇಟಿಗಾಗಿ ಕಾದಿದ್ದಾರೆ. ಮಾನ್ಯ ವಿಶ್ವೇಶ್ವರಯ್ಯನವರು, ನಿಮ್ಮ ಯೋಜನೆ ತರಿಸಿ ನಾವು ಪರಿಶೀಲಿಸಿದ್ದೇವೆ. ಸನ್ನಿಧಾನ ಅನುಮತಿ ದಯಪಾಲಿಸಿದರೆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಬಹುದು. ಅದರಿಂದ ಸಾವಿರಾರು ಎಕರೆ ಬಂಜರು ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಬಡ ರೈತನ ಪಾಡು ಬಂಗಾರವಾಗುತ್ತದೆ. ಅರ್ಥವಾಯಿತು. ನೀವು ಎಂಥ ಮೇಧಾವಿ ಎಂಬುದನ್ನು ನಾವು ಬಲ್ಲೆವು. ಇಂಥ ಯೋಜನೆಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ಮುಂದುವರಿಸಿ. ಬಹಳ ಸಂತೋಷವಾಯಿತು ಮಹಾಸ್ವಾಮಿ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು. ಅಣೆಕಟ್ಟಿನ ಹಿಂದೆ ಬೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿಯೇ. ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯಿಂದ ಬೆಂಗಳೂರು, ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು. ಕೃಷ್ಣರಾಜ ಭೂಪ, ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು. ಅವರ ಸಾಧನೆಗಳನ್ನು ಕಂಡು ಮಹಾತ್ಮ ಗಾಂಧಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು. ಕಾಶಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಆಫ್ ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರನ್ನು ಕುರಿತು ಕನ್ನಡದ ಖ್ಯಾತ ಕವಿ ಬಿ.ಎಂ. ಶ್ರೀಕಂಠಯ್ಯನವರು ಹೀಗೆ ಹಾಡಿದ್ದಾರೆ. ಚಿನ್ನದ ನಾಡದು ಮೈಸೂರು, ಮೈಸೂರು ಮೈಸೂರು, ಗಂಧದ ಗುಡಿಯದು ಮೈಸೂರು, ಮೈಸೂರು ಮೈಸೂರು, ವೀಣೆಯ ಬೆಡಗದು ಮೈಸೂರು, ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು, ಮೈಸೂರು ಮೈಸೂರು, ಬೆಳೆಯುವ ನಾಡದು ಮೈಸೂರು, ಮೈಸೂರು ಮೈಸೂರು, ಇಳೆಯ ಮಾದರಿ ಮೈಸೂರು, ಮೈಸೂರು, ಕನ್ನಡಿಗನುಸಿರದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು. ಇವರು ಮೈಸೂರಿನ ಕಟ್ಟ ಕಡೆಯ ರಾಜರು. 1940ರಿಂದ ಭಾರತದ ಗಣರಾಜ್ಯ ಸ್ಥಾಪನೆಯಾದ 1950ರವರೆಗೆ ಇವರು ರಾಜರಾಗಿದ್ದರು. ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು. ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ ಎಂದು ಹೆಸರಾಗಿದ್ದರು. ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ. ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ. ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ. ಶ್ರೀ ಮಹಾಗಣಪತಿಂ ಭಜ ಹಂ, ಶ್ರೀ ಮಹಾಗಣಪತಿಂ ಭಜ ಹಂ, ಶ್ರೀ ಮಹಾಗಣಪತಿಂ ಭಜ ಹಂ, ಶಿವಾತ್ಮಜಂ ಷಣ್ಮುಖಾಗ್ರಜಂ, ಶ್ರೀ ಮಹಾಗಣಪತಿಂ ಭಜ ಹಂ, ಶಿವಾತ್ಮಜಂ ಷಣ್ಮುಖಾಗ್ರಜಂ.
सुखाग्रजं श्री महागणपतिं भजेऽहम्। ಜಯಚಾಮರಾಜ ಒಡೆಯರು ಸೆಪ್ಟೆಂಬರ್ 23, 1974ರಲ್ಲಿ ನಿಧನರಾದರು. ಇಂದು ಅರಸರ ವಂಶಾಡಳಿತ ಇಲ್ಲ, ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ. ಅವರು ಕಟ್ಟಿ ಬೆಳೆಸಿದ ಶತಾಭಿವೃದ್ಧಿಯ ಪರಂಪರೆ ಇದೆ. ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ. ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ. ಈ ಬೆಳಕಿನ ಹಬ್ಬದಲ್ಲಿ ಇಡೀ ನಾಡಿಗೆ ನಾಡೆ ಸಂಭ್ರಮಿಸುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ. ಕಾವೇರಿಯಲ್ಲಿ ಮಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ. ಅರಮನೆಯ ಭವ್ಯ ಸ್ವರೂಪವನ್ನು ಕಂಡು ಮೂಕ ವಿಸ್ಮಿತರಾಗುತ್ತೇವೆ. ಇಡೀ ನಗರ ವರ್ಣಮಯ ಬೆಳಕಿನಲ್ಲಿ ಮಿಂದು ಬೆಳಕಿಕೊಳ್ಳುತ್ತದೆ. ದಸರಾ ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ, ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಕೊನೆಯಿಲ್ಲ, ಈ ಪರಂಪರೆಗೆ ಅಂತ್ಯವಿಲ್ಲ. ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ, ಸ್ವಾಗತ, ಸುಸ್ವಾಗತ. वैमानिक होमार्चित होमन
ఇంతేనా ఇంకా అయిపోయిందా